ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಅಂದರೆ ಇಲ್ಲಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅನ್ನುವುದನ್ನು ತಮ್ಮೊಂದಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ಇನ್ಫಾರ್ಮೇಷನ್ ವಿಡಿಯೋಗಳಾಗಿರ್ಬೋದು ಮತ್ತು ಶೈಕ್ಷಣಿಕ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತೆ ಅಂತ ಹೇಳುತ್ತಾ, ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ರಾಜ್ಯ ವಸತಿ ನಿಲಯಗಳ ತಂತ್ರಾಂಶದ ಮೂಲಕ ವಸತಿ ನಿಲಯಗಳಿಗೆ ಪ್ರವೇಶಾತಿಗಾಗಿ ಅರ್ಜಿ ಸಲ್ಲಿಸಲು ಏನಿದೆಪ್ಪ ಅಂದರೆ ಒಂದು ಲಿಂಕ್ ಇದೆ. ಆ ಲಿಂಕನ್ನು ತಾವು ಎಂಟ್ರಿ ಮಾಡಬೇಕು. ಏನಿದೆ ಅಂದರೆ ಅದು SHP ಕರ್ನಾಟಕ .gov.in ಅಂತಿದೆ. ಅದನ್ನು ತಾವು ಗೂಗಲಲ್ಲಿ ಟೈಪ್ ಮಾಡಿ ಅದರ ಮೂಲಕ ತಾವು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಹಾಸ್ಟೆಲ್ ಅಪ್ಲಿಕೇಶನ್ ಪ್ರೀ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ಅಲ್ಲಿ ನೀವು ಈ ಹಿಂದೆ SSP ಖಾತೆ ಸೃಜಿಸಿದ್ದರೆ ಅಂದರೆ ತಾವು ಈಗಾಗಲೇ ತಮ್ಮದೊಂದು ಅಕೌಂಟ್ ಇದ್ದರೆ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ತಮ್ಮ ಅಕೌಂಟ್ ಇದ್ದರೆ ಎಸ್ ಅಂತ ಹಾಕಬೇಕು. ಅಂದರೆ ತಾವು ಸ್ಕಾಲರ್ಶಿಪ್ಗಾಗಿ ಅರ್ಜಿ ಸಲ್ಲಿಸಿದರೆ ತಮ್ಮದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲದೇ ಇದ್ದಲ್ಲಿ ತಾವು ಕಳೆದ ವರ್ಷ ಲಾಗಿನ್ ಆಗಿಲ್ಲ ಅಥವಾ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅಂದರೆ ತಾವು ನೋ ಅಂತ ಹಾಕಿ ತಮ್ಮ SSP ಖಾತೆ ಇದ್ದರೆ ಎಸ್ ಹಾಕಬೇಕು, ಇಲ್ಲದೇ ಇದ್ದಲ್ಲಿ ನೋ ಅಂತ ಹಾಕಬೇಕು. ತದನಂತರ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ ಹಾಸ್ಟೆಲ್ ಸೀಟ್ ಅಂತ ಬರುತ್ತೆ. ವಿದ್ಯಾರ್ಥಿಯ ಬಳಿ ಈಗಾಗಲೇ SSP ಖಾತೆದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ವಸತಿ ನಿಲಯಕ್ಕೆ ಅರ್ಜಿ ಸಲ್ಲಿಸಲು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ವಿಷಯಕ್ಕೆ ಬರೋಣ. ನೆಕ್ಸ್ಟು ಇಲ್ಲಿ ತಾವು ನೋಡಬೇಕು, ವಿದ್ಯಾರ್ಥಿಯ SATS ID ಮತ್ತು SSP ಪಾಸ್ವರ್ಡನ್ನು ನಮೂದಿಸಿದ ನಂತರ ಲಾಗಿನ್ ಆಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆಗಲಿಕ್ಕೆ ತಮ್ಮ SATS ID ನಂಬರ್ ಆಗಿರಬೇಕು, ಪಾಸ್ವರ್ಡ್ ಬೇಕಾಗುತ್ತೆ. ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ರೆ ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನು ಹಾಕಿ ಮತ್ತೊಮ್ಮೆ ತಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ತಮ್ಮ ಪಾಸ್ವರ್ಡ್ ಆಗಿರ್ಬೋದು ಮತ್ತು ಈಗಾಗಲೇ ಬಳಕೆದಾರ ಹೆಸರು ಅಂತ ಏನಿದೆಯಲ್ಲ SATS ID ಲಭ್ಯವಿದ್ದಲ್ಲಿ ತಾವು ತಮ್ಮ SATS ID ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತದೆ. ಲಾಗಿನ್ ಆದ ನಂತರ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕೊಟ್ಟಿದ್ದಾರೆ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್, ಎಕ್ನಾಲಜ್ಮೆಂಟ್ ನಂಬರ್, ವಿತ್ಡ್ರಾ SHP ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ. ತಾವು ಮೊದಲು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಹಾಕಬೇಕು. ಇಲ್ಲಿ ಒಟ್ಟಾರೆಯಾಗಿ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ 4 ಹಂತಗಳಿದಾವು. ಮೊದಲನೇದಾಗಿ ಇಲ್ಲಿ ಜಾತಿ ಮತ್ತು ಆದಾಯ ಹಾಗೂ ವೈಯಕ್ತಿಕ ವಿವರಗಳು, ಎರಡನೇದಾಗಿ ವಿದ್ಯಾರ್ಥಿಯ ಶೈಕ್ಷಣಿಕ ವಿವರಗಳು, ಮೂರನೇದು ವಸತಿ ನಿಲಯಗಳ ವಿವರ, ನಾಲ್ಕನೇದಾಗಿ ಪರಿಶೀಲನೆ ಮತ್ತು ಅರ್ಜಿ ಸಲ್ಲಿಕೆ ಅಂತ ಇರುತ್ತದೆ. ಇಲ್ಲಿ ಫಸ್ಟ್ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಸ್ಟೆಪ್ 1 ಅಂತ ಇರುತ್ತೆ, ತಾವು ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಜಾತಿ, ಆದಾಯ, ವೈಯಕ್ತಿಕ ವಿವರಗಳು ಅಂತ ಇರುತ್ತೆ. ಮೊದಲನೇದಾಗಿ ತಾವು ಇಲ್ಲಿ ವಿದ್ಯಾರ್ಥಿ ಧರ್ಮವನ್ನು ಆಯ್ಕೆ ಮಾಡಬೇಕು. ಅಂದರೆ ತಮ್ಮದು ಯಾವ ಧರ್ಮದಲ್ಲಿ ಬರ್ತೀರಿ ಅಂತ ಅಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ತಮ್ಮ ಧರ್ಮವನ್ನು ನಂತರ ವಿದ್ಯಾರ್ಥಿಯ ಜಾತಿಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ. ಅಲ್ಲಿ ತಮ್ಮ ಕೆಟಗರಿ ಯಾವುದು ಅನ್ನೋದನ್ನು ತಾವು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B ಆಗಿರ್ಬೋದು, 3A, 3B, ಈ ರೀತಿಯಾಗಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಇನ್ನು ನೆಕ್ಸ್ಟು ತಾವು 15 ಅಂಕಿಯ ಜಾತಿ ಪ್ರಮಾಣ ಪತ್ರ ಸಂಖ್ಯೆಯನ್ನು ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಅದರ ನಂತರ ಇಲ್ಲಿ 15 ಅಂಕಿಯ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ತದನಂತರ ಇಲ್ಲಿ ತಾವು ಇಂಪಾರ್ಟೆಂಟ್ ಮಾಹಿತಿ ಏನು ಅಂದರೆ ಜಾತಿ ಪ್ರಮಾಣ ಪತ್ರದಲ್ಲಿರುವಂತೆ ಹೆಸರು ಇರಬೇಕು, ಜಾತಿ ಪ್ರಮಾಣ ಪತ್ರದಲ್ಲಿರುವಂತೆ ಜಾತಿ ಇರಬೇಕು. ತದನಂತರ ಜಾತಿ ಪ್ರಮಾಣ ಪತ್ರದಲ್ಲಿರುವಂತೆ ಉಪಜಾತಿ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರದಲ್ಲಿರುವಂತೆ ವಾರ್ಷಿಕ ಹೆಸರು ಮತ್ತು ವಾರ್ಷಿಕ ಆದಾಯ, ಇವನ್ನೆಲ್ಲವನ್ನು ಚೆಕ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಆದಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ಇಲ್ಲಿ ವೈಯಕ್ತಿಕ ವಿವರಗಳು, ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ತಾವು ಚೆಕ್ ಮಾಡ್ಕೋಬೇಕು. ಖಾತೆಯನ್ನು ಸೃಷ್ಟಿಸುವಾಗ ನೀಡಿದ್ದ ವಿದ್ಯಾರ್ಥಿ ಹೆಸರು, ಲಿಂಗ, ಮೊಬೈಲ್ ಸಂಖ್ಯೆಯಲ್ಲಿ ಅದು ಮಾಹಿತಿ ಓಪನ್ ಆಗುತ್ತೆ. ಪೋಷಕರ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಬೇಕು. ಅದಕ್ಕೊಂದು OTP ಬರುತ್ತೆ ಮತ್ತು OTP ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಇಲ್ಲಿ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಬೇಕು. ಪ್ರಸ್ತುತ ನಿವಾಸದ ಜಿಲ್ಲೆ, ತಾಲೂಕನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಮತ್ತೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಪ್ರಸ್ತುತ ನಿವಾಸದ ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋದನ್ನ ಇಲ್ಲಿ ಕಡ್ಡಾಯವಾಗಿ ನಮೂದಿಸುವ ಅಗತ್ಯ ಇರುವುದಿಲ್ಲ. ಇನ್ನು ಪ್ರಸ್ತುತ ನಿವಾಸದ ಪಿನ್ ಕೋಡ್ ಆಗಿರ್ಬೋದು ಮತ್ತು ವಿದ್ಯಾರ್ಥಿಯ ವಿಳಾಸ ಇದು ಎಂಟ್ರಿ ಮಾಡಬೇಕು. ವಿದ್ಯಾರ್ಥಿಯ ವಾಸಸ್ಥಳ ಕರ್ನಾಟಕವಾಗಿದ್ದರೆ ಎಸ್ ಎಂದು ಆಯ್ಕೆ ಮಾಡಬೇಕು, ಇಲ್ಲವಾದಲ್ಲಿ ನೋ ಎಂದು ಆಯ್ಕೆ ಮಾಡಬೇಕು. ವಿದ್ಯಾರ್ಥಿಯ ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ತಾವು ಒಂದು ಫೋಟೋವನ್ನು ಮೊಬೈಲಲ್ಲಿ ಆಗಿರ್ಬೋದು ಅಥವಾ ಸಿಸ್ಟಮಲ್ಲಿ ಕೂಡ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ.
ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಅದರದ್ದು ಏನಿದೆಯಪ್ಪ ಅಂದರೆ KB ಅದು JPG ಫಾರ್ಮೇಟಲ್ಲಿ ಇರಬೇಕು, 100 KB ಬಿಲೋ ಇರಬೇಕು, ಅದು 100 KB ಒಳಗಡೆ ಇರಬೇಕು. ನೆಕ್ಸ್ಟು ಸೇವ್ ಪರ್ಸನಲ್ ಡೀಟೇಲ್ಸ್ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ವಿಷಯ ಏನಪ್ಪ ಅಂದರೆ ಸ್ಟೆಪ್ 2 ಬರುತ್ತೆ, ವಿದ್ಯಾರ್ಥಿ ಶೈಕ್ಷಣಿಕ ವಿವರಗಳು, ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಯಾಟ್ಸ್ ಐಡಿಯನ್ನು ನಮೂದಿಸಬೇಕು. ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ತಾವು ಇಲ್ಲಿ ಕಳೆದ ವರ್ಷ ಅಂದರೆ 2024-25ನೇ ಸಾಲಿನ ಸ್ಯಾಟ್ಸ್ ದತ್ತಾಂಶದಲ್ಲಿ ಲಭ್ಯವಿದ್ದಲ್ಲಿ ಕೆಳಕಂಡ ವಿವರಗಳನ್ನು ಬಿತ್ತರಿಸಲಾಗ್ತದೆ ಅಂತ ಕೊಟ್ಟಿರ್ತಾರೆ. ಇಲ್ಲವಾದಲ್ಲಿ ವಿದ್ಯಾರ್ಥಿಯೇ ಡೈರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇಲ್ಲಿ ಸ್ಯಾಟ್ಸ್ ಮೂಲಕ ಕೆಲವೊಂದಿಷ್ಟು ಮಾಹಿತಿಯನ್ನು ಬಲ್ಕಾಗಿ ತೆಗೆದುಕೊಳ್ತಾರೆ. ಅಲ್ಲಿ ಎಂಟ್ರಿ ಇರದೇ ಇದ್ದಲ್ಲಿ ತಾವು ನಮೂದಿಸಬೇಕಾಗುತ್ತೆ. ಏನೇ ನಮೂದಿಸಬೇಕಂದ್ರೆ ಅಲ್ಲಿ ಸ್ಯಾಟ್ಸ್ ID ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ತಾಲೂಕು ಅಂದರೆ ಯಾವ ಜಿಲ್ಲೆಯಲ್ಲಿದೆ, ತಾಲೂಕು ಆಗಿರ್ಬೋದು, ಮತ್ತು ವಿದ್ಯಾರ್ಥಿ ಶಾಲೆ ಹೆಸರು, ತರಗತಿ, ಕಳೆದ ವರ್ಷ ಯಾವ ಗ್ರೇಡನ್ನು ಪಡ್ಕೊಂಡಿದ್ರು ಅಂದರೆ ರಿಸಲ್ಟ್ ಯಾವ ಗ್ರೇಡಲ್ಲಿತ್ತು, A B C ಈ ರೀತಿಯಾಗಿ ಯಾವ ಗ್ರೇಡು ಅಥವಾ A+ ಆಗಿರ್ಬೋದು, B+ ಇಂತಹ ಗ್ರೇಡನ್ನು ತಾವು ಎಂಟ್ರಿ ಮಾಡಬೇಕು ಮ್ಯಾನ್ಯುವಲ್ ಆಗಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತೇಳಿ ಕೊಡಬೇಕು. ಇದಾದಮೇಲೆ ನೆಕ್ಸ್ಟು ವಸತಿ ನಿಲಯಗಳ ವಿವರಗಳಂತ ಬರುತ್ತೆ. ಇಲ್ಲಿ ಸ್ಟೆಪ್ 2ನಲ್ಲಿ ಆಯ್ಕೆ ಮಾಡಿರುವ ಶಾಲೆಯ ಹೆಸರು, ಜಿಲ್ಲೆ ಮತ್ತು ತಾಲೂಕನ್ನು ಇಲ್ಲಿ ಬಿತ್ತರಿಸಲಾಗುತ್ತದೆ. ಕೇವಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಡೆಸುವ ಹಾಸ್ಟೆಲ್ಗಳ ಪಟ್ಟಿ ಓಪನ್ ಆಗ್ತದೆ ಅಲ್ಲಿ. ಇನ್ನು ವಿದ್ಯಾರ್ಥಿಯು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳು ನಡೆಸುತ್ತಿರುವ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಇಲ್ಲಿ SHP ಕರ್ನಾಟಕ gov.in ಕ್ಲಿಕ್ ಮಾಡಬೇಕಾಗುತ್ತದೆ. ಇನ್ನು ಗೆಟ್ ಹಾಸ್ಟೆಲ್ ಕ್ಲಿಕ್ ಅಂತ ಮಾಡಬೇಕು. ವಿದ್ಯಾರ್ಥಿಯು ಶಾಲೆಯ ತಾಲೂಕಿನಲ್ಲಿರುವ ಎಲ್ಲ ಹಾಸ್ಟೆಲ್ಗಳನ್ನು ಬಿತ್ತರಿಸಲಾಗುತ್ತದೆ. ವಿದ್ಯಾರ್ಥಿಯು ಯಾವುದೇ ಆದ್ಯತೆ ನೀಡುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಇದು ಆದಮೇಲೆ ಇಲ್ಲಿ ಪರಿಶೀಲನೆ ಮತ್ತು ಅರ್ಜಿ ಸಲ್ಲಿಕೆ ಅಂತ ಬರುತ್ತೆ. ತಾವೆಲ್ಲವನ್ನು ಚೆಕ್ ಮಾಡಿ ಇನ್ನೊಂದು ಸಾರಿ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ಎಲ್ಲ ಮಾಹಿತಿಯನ್ನು ನೋಡ್ಕೋಬಹುದು. ಇನ್ನು ನೀವು ಅರ್ಜಿ ಸಲ್ಲಿಕೆಯಲ್ಲಿ ನೀಡಿರುವ ವಿವರಗಳನ್ನು ಪರಿಶೀಲಿಸಲಾಗ್ತದೆ. ತಾವು ಏನಾದರೂ ತಪ್ಪು ಉಳಿದ್ರೆ ಈಗಲೇ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶಗಳಿರ್ತದೆ. ಇನ್ನು ಅರ್ಜಿ ಹಾಕುವ ಸಮಯದಲ್ಲಿ ವಿವರಗಳನ್ನು ತಪ್ಪಾಗಿ ನಮೂದಿಸಿದಲ್ಲಿ ಅರ್ಜಿಯನ್ನು ವಿತ್ಡ್ರಾ ಮಾಡಬಹುದು, ಅಂದರೆ ಡಿಲೀಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಆದರೆ ಅರ್ಜಿಯನ್ನು ಮರುಸಲ್ಲಿಕೆ ಮಾಡದಿದ್ದಲ್ಲಿ ಪ್ರವೇಶಾತಿಗೆ ಪ್ರಕ್ರಿಯೆಗೆ ಪರಿಗಣಿಸುವುದಿಲ್ಲ ಅಂತವರು ತಿಳಿಸಿರುತ್ತಾರೆ. ಈ ರೀತಿಯಾಗಿ ತಾವು ಇಲ್ಲಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಈ ರೀತಿಯಾದಂತಹ ಒಂದು ಆಪ್ಷನ್ ಇರುತ್ತದೆ. ಇದು ಒಂದೊಂದು ಆಪ್ಷನ್ಸ್ಗಳಿರ್ತವೆ. ಅಂದರೆ ಹಿಂದುಳಿದ ವರ್ಗಗಳಿಗೆ ಒಂದು ಆಪ್ಷನ್ ಇರ್ತದೆ, ಮತ್ತು ಪರಿಶಿಷ್ಟ ಜಾತಿ ವಸತಿ ಅಂದರೆ ಹಾಸ್ಟೆಲ್ಗಳಿಗೆ ಸಪ್ರೇಟ್ ಇರುತ್ತೆ, ಪರಿಶಿಷ್ಟ ಪಂಗಡದವರಿಗೆ ಅರ್ಜಿ ಸಪ್ರೇಟ್ ಇರ್ತದೆ. ತಾವು ಯಾವ ಅದು ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ವಿಚಾರ ಮಾಡಿರ್ತೀರಿ, ಅದನ್ನು ಕೂಡ ಮೊದಲಿಂದನೇ ಅಲ್ಲಿ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ ಅನ್ನೋದು ಈ ಮೂಲಕ ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.